ನಾವು ಇಂದು ಕಲಿತಿದ್ದನ್ನು ಮತ್ತೆ ನೆನಪಿಸಿಕೊಳ್ಳೋಣವೇ? ಖಂಡಿತ. ಸ್ಕ್ರಾಚ್ನಲ್ಲಿ ಇವೆಂಟ್ಗಳು ಪ್ರಮುಖವಾಗಿರುತ್ತದೆ, ಏಕೆಂದರೆ ಅವು ಪ್ರಾಜೆಕ್ಟ್ಗಳನ್ನು ಸಂವಾದಾತ್ಮಕ ಮತ್ತು ಕ್ರಿಯಾತ್ಮಕವಾಗಿರಿಸುತ್ತದೆ. ಕೆಲವು ಷರತ್ತುಗಳನ್ನು ಪೂರೈಸಿದಾಗ ನಿರ್ದಿಷ್ಟ ಕ್ರಿಯೆಗಳನ್ನು ಪ್ರಾರಂಭಿಸುವ ಪ್ರಚೋದಗಳಂತೆ ಅವು ಕಾರ್ಯನಿರ್ವಹಿಸುತ್ತದೆ. ಸರಿ, ನೀನು ನನಗೆ ಒಂದು ಉದಾಹರಣೆ ನೀಡಬಹುದೇ? ಖಂಡಿತ. ಗ್ರೀನ್ ಫ್ಲಾಗ್ ಕಾರ್ಯಕ್ರಮವು ಉತ್ತಮ ಉದಾಹರಣೆಯಾಗಿದೆ. ನೀವು ಅದನ್ನು ಕ್ಲಿಕ್ ಮಾಡಿದಾಗ ಅದು ಯೋಜನೆಗೆ ಜೀವ ತುಂಬುತ್ತದೆ ಮತ್ತು ಚಾಲನೆಯಲ್ಲಿರುತ್ತದೆ. ಚೆನ್ನಾಗಿದೆ. ಮತ್ತು ಸ್ವಿಚ್ ಬ್ಯಾಕ್ ಡ್ರಾಪ್ ಇವೆಂಟ್ ಬಗ್ಗೆ ಮರೆಯಬೇಡಿ. ನಾಟಕಗಳಲ್ಲಿ ಹಿನ್ನೆಲೆಯನ್ನು ಬದಲಾಯಿಸಿದಂತೆ ಇದು ನಿನಗೆ ಅವಕಾಶ ನೀಡುತ್ತದೆ ಮತ್ತು ಸ್ಕ್ರಾಚ್ನಲ್ಲಿ ಮೋಜಿನ ಕಥೆಗಳನ್ನು ಮಾಡಲು ಸಹಾಯವಾಗುತ್ತದೆ. ಸ್ವಿಚ್ ಬ್ಯಾಕ್ ಡ್ರಾಪ್ ಇವೆಂಟ್ ರಂಗಭೂಮಿಯಲ್ಲಿ ನಾಟಕಗಳಲ್ಲಿ ದೃಶ್ಯಗಳ ಹಿನ್ನೆಲೆಯನ್ನು ಬದಲಾಯಿಸಿದಂತೆ. ಅತ್ಯುತ್ತಮ ಉದಯ್. ಈಗ ನೀನು ಸ್ಕ್ರಾಚ್ನಲ್ಲಿ ಇವೆಂಟ್ಗಳ ಬಗ್ಗೆ ಕಲಿತಿದ್ದೀಯಾ. ಈ ಜ್ಞಾನವನ್ನು ಕಾರ್ಯರೂಪಕ್ಕೆ ತರುವ ಸಮಯ. ಹೌದು, ನಾನು ಅದನ್ನು ಪ್ರಯತ್ನಿಸಲು ಇನ್ನೂ ಕಾಯಲಾರೆ. ಇವೆಂಟ್ಗಳನ್ನು ಬಳಸಿಕೊಂಡು ನಾವು ಸರಳವಾದ ಯೋಜನೆಯನ್ನು ಹೇಗೆ ರಚಿಸುವುದು? ಅದು ಅದ್ಭುತವಾಗಿದೆ ಮಾಯಾ. ನಾನು 3 ನಗರಗಳಿಗೆ ಅಂದರೆ ಗೋವಾ, ಒರಿಸ್ಸಾ, ದೆಹಲಿಗೆ ಪ್ರಯಾಣಿಸುವಾಗ ನಮ್ಮದೇ ಕಥೆಯನ್ನು ಮತ್ತು ಅಲ್ಲಿ ನಾವು ಕಂಡ ಹವಾಮಾನ ಬದಲಾವಣೆಯನ್ನು ಹೇಳಲು ಬಯಸುತ್ತೇನೆ. ಖಂಡಿತ, ನಾವೀಗ ಪ್ರಾರಂಭಿಸೋಣ. ನಾನು ಪ್ರಾರಂಭಿಸಲು ಇನ್ನು ಕಾಯಲಾರೆ. ಅದ್ಭುತ. ಸ್ಕ್ರಾಚ್ ಅನ್ನು ತೆರೆಯೋಣ ಮತ್ತು ಕೋಡಿಂಗ್ ಸಾಹಸವನ್ನು ಪ್ರಾರಂಭಿಸೋಣ.